ನಮಸ್ಕಾರ. ಒಂದು ಅದ್ಭುತವಾದಂಥ ನಾಟಕ ಇರೋದರಿಂದ ತಾವೆಲ್ಲ ನಾಟಕ ನೋಡಬೇಕನ್ನೋ ನಮ್ಮ ಆಸೆ. ಒಂದು ಪ್ರಶಸ್ತಿ ಬಗ್ಗೆ ಹೇಳಿದರು. ಕೆಲಸ ಮಾಡ್ತಾ ಹೋದರೆ ರಂಗಭೂಮಿಯಲ್ಲಿ ನಿರಂತರವಾಗಿ ಅದು ಯಾವುದೇ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಹೋದರೆ ಒಂದಲ್ಲ ಒಂದಿನ ಪ್ರಶಸ್ತಿಗಳು ಬಂದೇ ಬರುತ್ತೆ. ನಾವು ಯಾರು ಪ್ರಶಸ್ತಿಗಳನ್ನು ಬೆನ್ನತ್ಕೊಂಡು ಕೆಲಸ ಮಾಡಿದವರಲ್ಲ, ನಿಜವಾಗಿ ಹೊಟ್ಟೆಪಾಡಿಗಾಗಿ ನಮ್ಮ ಜೀವನಕ್ಕಾಗಿ ನಾವು ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ವಿ. ಹೀಗಾಗಿ ಅದು ಇಷ್ಟು ವರ್ಷಗಳ ನಂತರ ಪ್ರಶಸ್ತಿ ಬಂದಿದೆ. ನಾನು ಪ್ರಶಸ್ತಿ ನಾಟಕ ಅಕಾಡೆಮಿ ಪ್ರಶಸ್ತಿ ಬರುತ್ತೆ, 2006ರಲ್ಲಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ದೆಹಲಿ ಫಸ್ಟ್ ಪ್ರಶಸ್ತಿ ಬರುತ್ತಂತ ನಾನು ಕೆಲಸ ಮಾಡಲೇ ಇಲ್ಲ. ನಾನು ವೃತ್ತಿಯನ್ನಾಗಿ ರಂಗಭೂಮಿಯನ್ನು ತಗೊಂಡೆ ಕೆಲಸ ಮಾಡ್ತಾಯಿದ್ದೀನಿ. ಅದು ಪಾಡಿಗೆ ಅದು ಕೆಲಸ ಮಾಡೋರಿಗೆ ಉತ್ತಮರಿಗೆ ಬಂದೇ ಬರುತ್ತೆ. ಇನ್ನು ಮುಂದಿನ ದಿನಗಳಲ್ಲೂ ಸುಧಾ ನಮ್ಮ ದೇವರಾಜ್ ಅವರಿಗೆ ಪ್ರಶಸ್ತಿ ಬಂದೇ ಬರುತ್ತೆ. ಅವನು ಒಂದು ಕ್ಷೇತ್ರ ಅಲ್ಲ, ಈ ಕಡೆ ಸಿನಿಮಾದಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿರ್ತಾರೆ, ಧಾರಾವಾಹಿಯಲ್ಲೇ ಇರ್ತಾನೆ, ಆಮೇಲೆ ರಂಗಭೂಮಿಯಲ್ಲಿ ಸಂಘಟನಾಕಾಗಿ, ಆಮೇಲೆ ಒಂದು ನಟನಾಗಿ ಎಲ್ಲ ಕ್ಷೇತ್ರದಲ್ಲೂ ಅವನು ಗುರುತಿಸ್ಕೊಂಡಿದ್ದಾನೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅವ್ರಿಗೂ ಪ್ರಶಸ್ತಿ ಬರಲಿ ಅನ್ನೋದು ನಮ್ಮ ಆಸೆ. ಅದಕ್ಕೇನಿದೆ ನಮ್ಮ ಸಹಕಾರ ಇದೇ ಇರುತ್ತೆ ಅಂತ ಹೇಳ್ತಾ, ಒಂದು ರಂಗಸ್ವಾಮಿಯವರು ನಾವು ಅಕಾಡೆಮಿ ಸದಸ್ಯನಾಗಿದ್ದಾಗ ಇವ್ರಿಗೆ ಕೊಡಲೇಬೇಕು, ಇಷ್ಟು ವರ್ಷ ಸಾಧನೆ ಇದೆ ಅಂತ ನಾವು ಅವ್ರಿಗೆ ಪ್ರಶಸ್ತಿ ಕೊಡೋದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಅವ್ರಿಗೂ ಯಾರಾದರೂ ಒಬ್ಬರು ಹೆಸರು ಹೇಳ್ತಾರೆ, ಅವ್ರಿಗೆ ಪ್ರಶಸ್ತಿ ಬಂದೇ ಬರುತ್ತೆ. ಒಟ್ಟು ಇವತ್ತು ಕರ್ನಾಟಕ ಸರ್ಕಾರದ ಇಲಾಖೆ ಏನಾಗಿದೆ ಅಂದರೆ, ನಿಜವಾದ ಪ್ರತಿಭಾವಂತವ್ರನ್ನ ಇಲಾಖೆ ಗುರುತಿಸೋದು ಕಡಿಮೆ ಆಗಿದೆ. ನಾವಾಗಲಿ ಹೋಗಿ, ನಾವಾಗಲಿ ಕೇಳಿ, ನಾವಾಗಲಿ ಪಡ್ಕೊಳ್ಳೋಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಅಂದರೆ ಇವತ್ತಿನ ಬರ್ತಕ್ಕಂಥ ಸಚಿವರಿಗಾಗಲಿ, ಇಲಾಖೆಯ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿಗಾಗಲಿ ಯಾವ ಇದು ಅವರಿಗೆ ಉದ್ದೇಶ ಬೇಕಾಗಿಲ್ಲ. ಕಲಾವಿದರು ಅವ್ರಿಗೆ ಬೇಕಾಗೇ ಇಲ್ಲ. ಅವ್ರಿಗೆ ಬೇಕಾದಂಥವ್ರಿಗೆ ಒಂದಿಷ್ಟು ವರ್ಕ್ ಜನಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ. ಹೀಗಾಗಿ ಅನೇಕರು ವಂಚಿತರಾಗ್ತಾ ಇದ್ದಾರೆ. ಈ ವರ್ಷದ ನೋಡಿ ಅನುದಾನ ಕೊಡಲೇ ಇಲ್ಲ ಇಲಾಖೆ. ಎಷ್ಟು ಸಾವಿರಾರು ಕೋಟಿ ವಾಪಸ್ ಹೋಗಿದೆ. ಅಂದರೆ ಇಚ್ಛೆ ಇಲ್ಲ ಈ ಅಧಿಕಾರಿಗಳಿಗೆ, ಇಚ್ಛೆ ಕೊರತೆ ಕಡಿಮೆ ಆಗಿದೆ. ಒಂದು ಸಂಘಟನೆ ಕೊಟ್ಟರೆ, ಒಂದು ನಾಟಕ ತಂಡ ಕೊಟ್ಟರೆ ಅವ್ರು ವರ್ಷವಿಡೀ ಜೀವಂತವಾಗಿರ್ತಾರೆ, ನಾಟಕ ಚಟುವಟಿಕೆಗಳನ್ನು ಮಾಡ್ತಾರೆ, ಕಲಾವಿದರು ಬದುಕ್ತಾರೆ, ಅನೇಕ ಸಂಘ ಸಂಸ್ಥೆಗಳು ಸಾಂಸ್ಕೃತಿಕವಾಗಿ ಸಮೃದ್ಧಿ ಆಗುತ್ತೆ. ಅದು ಅವ್ರಿಗೆ ಇವತ್ತು ಬೇಕಾಗಿಲ್ಲ. ಆದಷ್ಟು ಯಾರು ಇಂಥ ಚಟುವಟಿಕೆಗಳು ಮಾಡ್ತಾರೋ ಅವ್ರನ್ನ ಹತ್ತಿಕ್ಕಿ ತಮಗೆ ಯಾರಿಗೆ ಬೇಕೋ ಅಂಥವ್ರಿಗೆ ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ. ಇಂಥ ವಸ್ತುಸ್ಥಿತಿಯಲ್ಲಿ, ಇಂಥ ವರ್ತಮಾನದಲ್ಲಿ ನಾವು ಬದುಕ್ತಾ ಇದ್ದೀವಿ. ಕೊಟ್ಟಿದ್ರೆ ಏನಾಗ್ತಿತ್ತು? ಸುಮಾರು ಒಂದು 18 ಕೋಟಿ ವಾಪಸ್ ಹೋಗಿದೆ. ಎಲ್ಲ ಸಾಂಸ್ಕೃತಿಕ ತಂಡಗಳಿಗೆ ಕೊಟ್ಟಿದ್ರೆ ಜೀವಂತವಾಗಿರ್ತಿತ್ತು. ಇಡೀ ವರ್ಷ ಕಾರ್ಯಕ್ರಮ ಮಾಡ್ತಾಯಿದ್ರು. ಬರೀ ಜಯಂತಿಗಳನ್ನು ಮಾಡ್ಕೊಂಡು ಕುಂತಿದ್ದಾರೆ, ಗೋಡಂಬಿ ದ್ರಾಕ್ಷಿ ತಿನ್ಕೊಂಡು, ಒಳ್ಳೊಳ್ಳೆ ಊಟ ಮಾಡಿಕೊಂಡು, ತಮ್ಗೆ ಯಾರ್ಯಾರು ಬೇಕು ಟೆಂಟ್ಗೆಲ್ಲ ಕೊಟ್ಕೊಂಡು ದುಡ್ಡು ಕೊಟ್ಕೊಂಡು ಮತ್ತು ಒಂದಿಷ್ಟು ಕಲಾವಿದರಿಗೆಲ್ಲ ದುಡ್ಡು ಕೊಡೋರು, ವೇದಿಕೆ ಮಾಡಪ್ಪ, ನೀನು ಇದನ್ನು ಮಾಡಪ್ಪ ಅಂತ. ಅವ್ರಿಗೆ ಯಾರೂ ಬೇಕಾಗಿಲ್ಲ. ಇವತ್ತು ಎಲ್ಲ ಮ್ಯಾನೇಜ್ಮೆಂಟ್ಗೆ ಒಪ್ಪಿಸಿ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇದೆ ಸರ್ಕಾರದ ದುಡ್ಡು. ಯಾರಪ್ಪನ ದುಡ್ಡು? ಎಲ್ಲ ನಮ್ಮ ದುಡ್ಡು. ಕಲಾವಿದರು ಕೊಟ್ಟರು ನಾವು ಬದುಕ್ತೀವಿ. ಸಾಕಷ್ಟು ಸಾವಿರಾರು ಕಾರ್ಯಕ್ರಮ ಆಗುತ್ತೆ. ಧ್ವನಿ ಎತ್ತವ್ರು ಇವತ್ತು ಕಡಿಮೆ ಆಗ್ತಾ ಇದ್ದಾರೆ. ಧ್ವನಿ ಎತ್ತಬೇಕು ನಾವೆಲ್ಲ ಕಲಾವಿದರಾಗಿ. ಒಂದು ಕಾಲದಲ್ಲಿ ಇತ್ತಂತೆ 70ರ ದಶಕದಲ್ಲಿ ಹಾಗಿತ್ತು, ಹೀಗಿತ್ತು, ರಂಗಭೂಮಿ ಭಾಳ ಅದ್ಧೂರಿಯಾಗಿತ್ತು ಅಂತ ಹೇಳ್ತಾರೆ. ಈಗಲೂ ಅದ್ಧೂರಿಯಾಗಿದೆ. ಈಗಲೂ ಅದ್ಭುತವಾಗಿ ನಾಟಕಗಳನ್ನು ಮಾಡ್ತಾ ಇದ್ದೀವಿ ರಂಗಭೂಮಿಯಲ್ಲಿ, ಏನು ಕಡಿಮೆ ಇಲ್ಲ. ಅದರಿಗಿಂತ ಭಾಳ ಅದ್ಭುತವಾಗಿ ಇಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆದರೆ ಏನಾಗಿದೆ ಅಂದರೆ, ಇವತ್ತಿನ ವರ್ತಮಾನದಲ್ಲಿ ನಾಟಕದ ಖರ್ಚು ವೆಚ್ಚ ತುಂಬ ಬರ್ತಾ ಇದೆ, ಕಲಾವಿದರ ಕೊರತೆ ಇದೆ. ಇದನ್ನು ಮಧ್ಯೆ ಇಟ್ಕೊಂಡು ನಾವು ತಂಡ ಕಟ್ತಾ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ. ಬರೀ ಟಿಕೆಟ್ ಇಟ್ಕೊಂಡು ನಾಟಕ ಮಾಡೋಕ್ಕಾಗಲ್ಲ. ಹೀಗಾಗಿ ಸ್ವಲ್ಪ ಸರ್ಕಾರ ನಮ್ಮಂಥವ್ರನ್ನ ಗುರುತಿಸಿ, ಒಳ್ಳೊಳ್ಳೆ ತಂಡಗಳನ್ನು ಗುರುತಿಸಿ, ಎಲ್ಲರನ್ನೂ ಒಂದೇ ತಗಡೆಗೆ ಹಾಕಬೇಡಿ. ನೀವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹುಡುಕಿ ಇರೋದೇ ನಿಮಗೆ, ನಮಗೋಸ್ಕರ ನೀವು. ಹೀಗಾಗಿ ಭಾಳ ಕಷ್ಟ ಇದೆ ಮುಂದಿನ ದಿನಗಳಲ್ಲಿ. ಅದು ಒಂಥರ ವ್ಯಾವಹಾರಿಕ ಕೇಂದ್ರವಾಗಿಬಿಟ್ಟಿದೆ. ಅದೆಲ್ಲ ಹೋಗಬೇಕು. ದೇವರಾಜ್ ಅಂತವ್ರಿಗೆ ಅವಕಾಶ ಸಿಗಬೇಕು. ನೋಡಿ, ಅವನು ಪಾಪ ತನ್ನ ಅನೇಕ ಕೆಲಸಗಳ ಮಧ್ಯೆ ರಂಗಭೂಮಿ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾನೆ. ಅಂಥವ್ರು ಕೊಟ್ಟರೆ ಜೀವಂತವಾಗಿರುತ್ತೆ. ಹೀಗಾಗಿ ಇದು ಭಾಳ ದೊಡ್ಡ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಸಬ್ನಳ್ಳಿ ರಾಜು ಅಂತವರು, ರಂಗಸ್ವಾಮಿ ಅಂತವರು, ನಮ್ಮ ಕುವೆಂಪು ಪ್ರಕಾಶ್ ಅಂತವರು, ಇವರೆಲ್ಲರೂ ಹೋರಾಟ ಮಾಡಬೇಕು. ಈತು ಶೋಭಾ ಲೋಲನ್ ಅಂತವರು ಭಾಳ ಒಳ್ಳೆಯ ಕುಟುಂಬದಿಂದ ಬಂದಂಥವ್ರು. ಅವ್ರದ್ದು ಒಂದು ಗರುಡ ನಾಟ್ಯ ಸಂಘ ಅಂತ ಕರ್ನಾಟಕದಲ್ಲಿ ಇತಿಹಾಸ ಇರ್ತಕ್ಕಂಥ ಒಂದು ದೊಡ್ಡ ಸಂಸ್ಥೆ. ಅವ್ರ ಕುಟುಂಬದಿಂದ ಗರುಡ ನಾಟ್ಯ ಸಂಘದಲ್ಲಿ ಇವತ್ತು ಅವರು ಭರತನಾಟ್ಯ ಕಲಿಸ್ಕೊಳ್ತಾ ಮಕ್ಕಳಿಗೆ ಎಷ್ಟು ಕಷ್ಟಪಡ್ತಾ ಇದ್ದಾರೆ.
ಅಂಥವ್ರಿಗೆ ಸಂಸ್ಥೆಗೆ ಇಲಾಖೆ ದುಡ್ಡು ಕೊಟ್ಟರೆ ಇನ್ನೂ ಹೆಚ್ಚಿನ ಕೆಲಸ ಮಾಡ್ತಾವೆ. ಯುವರಾಜ್ಗೂ ಒಳ್ಳೆಯ ಶಕ್ತಿ ಕೊಡಲಿ ಅಂತ ಹೇಳ್ತಾ ನಮಸ್ಕಾರಗಳು.